ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಇಲ್ಲ, ನಾನಂತೂ ನೋಡಿ ಸರ್, ಈಗಲೂ ಹೇಳ್ತೀನಿ, ನಾನು DCC ಬ್ಯಾಂಕು ನಿರ್ದೇಶಕನಿಗೆ ಆಕಾಂಕ್ಷಿ ಇದ್ದೆ. ನಾನು ಹೋಗಿದ್ದೀನಿ, ಆಕಾಂಕ್ಷಿ ಇದ್ದೆ ನಿರ್ದೇಶಕನಿಗೆ. ಆದರೆ ಅಧ್ಯಕ್ಷರಿಗೆ ನಾನು ಆಕಾಂಕ್ಷಿ ಅಲ್ಲ. ಎಲ್ಲ ಮೆಂಬರ್ಸು ಕುತ್ಕೊಳ್ತೀವಿ, ಮಾತಾಡ್ತೀವಿ, ಯಾರ ಮೇಲೆ ಒಪಿನಿಯನ್ ಹೋಗುತ್ತೆ ಅವ್ರನ್ನ ಅಧ್ಯಕ್ಷ. ಹೌದು, ನನಗೆ ಸಿಕ್ಕಿಲ್ಲ. ನಾನು ಹೇಳ್ತಾ ಇದ್ದಲ್ಲ ಸರ್, ನಾನು ಕಿತ್ಕೊಳಕ್ ಹೋಗಲ್ಲ ಸರ್. ವಿಷಯ ಸರ್, ಅದು ಬಂದಿದ್ದು ಪ್ರಸಾದ ಸರ್. ಸಿಕ್ಕಿದ್ರೆ ಯಾವ್ದೇ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ನಾನು ಕೊಡ್ತೀವಿ, ಅದು ತಗೊಳ್ತೀನಿ. ಏನಕ್ಕೆ ಬೇಡ ಅಂತ ಕೇಳ್ತೀವಿ. ಕೇಳೋಣ. ನಾನು ಆಕಾಂಕ್ಷೆ ಅಲ್ಲ. ಎಲ್ಲ ಕುತ್ಕೊಂಡು ಮಾತಾಡಿದಾಗ ಎಲ್ಲ ಸಜೆಸ್ಟ್ ಮಾಡಿ ನೀವಿರಿ ಅಂದ್ರೆ ಇರ್ತೀನಿ. ನಾನು ಇರೋಕ್ಕೆ ಸಿದ್ಧವಾಗಿದ್ದೀನಿ. ಖಂಡಿತ ತಗೊಳ್ತೀವಿ. ಯಾವ್ದು ಆಗಲ್ಲ ಇದಾಗಲ್ಲ ಅನ್ನೋದು ಯಾವುದು ಇಲ್ಲ. ನಾನು ಮರದಲ್ಲಿ ಡೈಲಿ ಬೆಳಗ್ಗೆ ಒಂದು ಕಲ್ಲು, ರಾತ್ರಿ ಒಂದು ಕಲ್ಲು ಹಾಕ್ತಾನೇ ಇರ್ತೀನಿ. ಬೆಳಗ್ಗೆನೂ ಹಾಕ್ತೀನಿ, ರಾತ್ರಿನೂ ಹಾಕ್ತೀನಿ. ಬೆಳಗ್ಗೆ ಹಾಕೋ ಕಲ್ಲು, ರಾತ್ರಿ ಹಾಕೋ ಕಲ್ಲು, ಆ ಕಾಯಿ ಬಿದ್ದೇ ಬಿಡುತ್ತೆ. ಅದು ಕೆಳಗಡೆ ಬಂದೇ ಬರುತ್ತೆ, ಹಿಡ್ಕೊಳ್ತೀನಿ, ಬಿಡೋದು ಇಲ್ಲ. ಯಾವುದು ಒಪ್ಪಂದ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ಮೀಟಿಂಗು ಆಗಿಲ್ಲ. 100% ಈ KMF ವಿಚಾರದಲ್ಲಿ ಎಲ್ಲೂ ಒಂದು ಮೀಟಿಂಗ್ ಆಗಿಲ್ಲ. DCC KMF ವಿಚಾರ ಯಾರು ಅವರು ಅವರೇನೋ ಮಾತಾಡ್ಕೊಂಡಿದ್ದಾರೆ, ಅವ್ರೇನಾದ್ರು ಮಾತಾಡ್ಕೊಂಡಿದ್ದಾರೆ, ನಮಗ್ ಗೊತ್ತಿಲ್ಲ. ನಂಜೇಗೌಡ್ರ ಹತ್ರ ಆಗ್ಲಿ, ನಮ್ಮವ್ರ ಹತ್ರ ಆಗ್ಲಿ, ನಜೀರಣ್ಣರ ಹತ್ರ ಆಗ್ಲಿ, ರಮೇಶ್ ಕುಮಾರ್ ಹತ್ರ ಆಗ್ಲಿ, ಯಾರ ಹತ್ರ ನಮ್ಮ ಹತ್ರ ಇಲ್ಲ. ಏನು ಆತರ ಯಾವ್ದು ಡಿಸ್ಕಷನ್ ಆಗಿಲ್ಲ. ಸುಳ್ಳು. ಮಂಜೂರು ಒಂದು 4 ಎಕರೆ 31 ಗುಂಟೆ, 3 ಎಕರೆ 19 ಗುಂಟೆ ಮಂಜೂರಾಗಿರೋವು, ಕ್ರಯ ಆಗಿರೋದು ಇದೆ ನಮ್ಮ ಹತ್ರ. ಇಷ್ಟು ಪ್ರಾಪರ್ಟೀಸ್ ಅಲ್ಲಿ ಡಿಜಿಟಲ್. ಇದರಲ್ಲಿ ಕೆಲವೊಂದು ಕಾನೂನು ತೊಡಕಗಳಿದ್ದಾವೆ. ಅಂದ್ರೆ ಕೇಸ್ಗಳು ಹಾಕೊಂಡು ಎಲ್ಲ ಇದೆ. ಅದನ್ನ ಏನ್ ಮಾಡಿದ್ವಿ, ಇವಾಗ AC ಅವರು, ತಹಸೀಲ್ದಾರ್ ಅವ್ರಿಗೂ ಮಾತಾಡಿದ್ವಿ. ನಮಗೆ ಕ್ರಯ ಆಗಿರೋ ಇದನ್ನ ಪಾಣಿಗೆ ಚೇಂಜ್ ಮಾಡಿ ಬೇರೆಯವ್ರು ಮಾಡ್ಕೊಂಡ್ಬಿಟ್ಟಾರೆ. ಅದನ್ನ ನಿನ್ನೆ ನಾವು DC ಹತ್ರನೂ ಪ್ರಸ್ತಾಪ ಮಾಡಿದ್ದೀವಿ. ನೀವು ಯಾವುದು ನಿಮ್ಮ ಡಾಕ್ಯುಮೆಂಟ್ಸ್ ಹಳೆ ತಂದ್ಕೊಡಿ, ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ DC ಅವರು ಹೇಳಿದ್ದಾರೆ. ಸಬ್ ರಿಜಿಸ್ಟರ್ ಕಳಿಸ್ತೀವಿ, ಕ್ಯಾನ್ಸಲ್ ಮಾಡಿಸ್ತೀವಿ. ಮಾಡಿಸಿ ಈ ಪ್ರಾಪರ್ಟಿ ಏನು ಒಂದು 3-4 ಕೇಸ್ಗಳಿದೆಯೋ ಇದನ್ನೆಲ್ಲ ರಿಕವರಿ ಮಾಡ್ಕೊಂಡು, ಕೇಸ್ಗಳೆಲ್ಲ ನಾವೇನಿದೆಯೋ ನಮ್ಮ ಡಾಕ್ಯುಮೆಂಟೇಶನ್ ಮಾಡಿಕೊಂಡು, ಕೇಸ್ಗಳೆಲ್ಲ ಇದು ಮಾಡಿಸ್ಕೊಂಡು, ಕ್ಲಿಯರ್ ಮಾಡಿಸ್ಕೊಂಡು, ಈ ಪ್ರಾಪರ್ಟೀಸಲ್ಲೂ ಜನಕ್ಕೆ ಸೈಟ್ ಕೊಡೋದಕ್ಕಿದ್ದು ಸೈಟ್ ಕೊಟ್ಬಿಡ್ತೀವಿ. ಮನೆಗಳು ಕಟ್ಕೊಳಕ್ಕೆ ಆಗೋದಿಲ್ಲ ಹೊಟ್ಟೆಯಲ್ಲಿ. ಅದಕ್ಕೆ ಏನು ಪ್ಲಾನ್ ಮಾಡ್ತಾ ಇದ್ವಿ ಅಂದರೆ G+3. ಇವಾಗ ತುಮಕೂರಲ್ಲೆಲ್ಲ ಕಟ್ಟಿದ್ದಾರೆ, ನೋಡ್ಬೋದು ನೀವೆಲ್ಲ. ತುಮಕೂರಲ್ಲಿ ಬೇಕಾದ್ರೆ ಇದರಲ್ಲಿ ಇದೆ, ವೆಬ್ಸೈಟಲ್ಲಿದೆ. ಆ ರೀತಿಯಲ್ಲಿ ಕಟ್ಟಬೇಕು ಅನ್ನೋ ತಗೊಂಡು ಇವಾಗ ಆಶ್ರಯ ಸಮಿತಿ ಅಧ್ಯಕ್ಷನಾಗಿ ನಾನು, ನಗರಸಭೆ ಅಧ್ಯಕ್ಷರು, ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು, ಆಮೇಲೆ AC ಅವರು, ತಹಸೀಲ್ದಾರ್ ಅವರು, ನಾವೆಲ್ಲರೂ ಸೇರಿ ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಇವತ್ತು ಮೊದಲನೇ ಮೀಟಿಂಗಲ್ಲಿ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡಿರೋದು ಒಂದೇ. ಯಾವುದು, ನಮ್ಮ ಸಂಗಂಡಳ್ಳಿ 3 ಎಕರೆ ಇದೆಯಲ್ಲ, ಅದರಲ್ಲಿ 84 ಪೌರ ಕಾರ್ಮಿಕರದ್ದು ಮನೆಗಳು ಕೊಡೋದು, ಮನೆ ಕಟ್ಟಿ ಕೊಡೋದು. ಅದನ್ನ 84 ಜನಕ್ಕೆ ಪೌರ ಕಾರ್ಮಿಕರಿಗೆ ಉಳಿಕೆ ಜಾಗವನ್ನ ಬೇರೆ ಬಡವರು ಯಾರ್ಯಾರು ಅಪ್ಲಿಕೇಶನ್ಸ್ ಇದೆಯೋ ಹಂಗೆ ಸೀರಿಯಲ್ ಪ್ರಕಾರವಾಗಿ ಕೊಟ್ಕೊಂಡು ಹೋಗೋಕೆ ಮಾಡಬೇಕು ಅಂತ ಮಾಡಿದ್ವಿ. ಒಂದನ್ನ ತೀರ್ಮಾನ ತಗೊಂಡಿದ್ವಿ. ಆಮೇಲೆ ಇತರೆ ಸಬ್ಜೆಕ್ಟ್ಸ್ ಅಲ್ಲಿ ನಾವು ನಗರಸಭೆ ವ್ಯಾಪ್ತಿಗೆ ಬರುವಂಥ ಸರ್ಕಾರಿ ಮಾಲೀಕತ್ವದಲ್ಲಿರುವ ಕೊಳಚೆ ಪ್ರದೇಶಗಳು ಏನಿದೆಯೋ, ಇವಾಗ ಕೊಳಚೆ ಪ್ರದೇಶಗಳು, ಅದನ್ನೆಲ್ಲ ಒಂದು ರೆಸೊಲ್ಯೂಷನ್ ಮಾಡಿ ಇವಾಗ ಇದರಿಂದ ಬೋರ್ಡ್ಗೆ ಕಳಿಸ್ಬಿಟ್ಟು ಅಲ್ಲಿ ಮನೆಗಳು ಕಟ್ಟೋದಕ್ಕೆ ಅಂತ ಇತರ ಸಬ್ಜೆಕ್ಟ್ಸ್ ಹೌದು ಕಳಿಸೋದಕ್ಕೆ ಕೊಟ್ಟಿದ್ದೀನಿ. ಒಂದು ಕಾಪಿ ಇದನ್ನ ನಿಮಗೆ ಕೊಡ್ತೀವಿ, ತಗೊಳ್ಳಿ. ಅದನ್ನು ನೋಡ್ಕೊಂಡು ನೀವೇ ಕೊಡಿ. ನಾನು ಧನ್ಯವಾದಗಳನ್ನ ಹೇಳಬೇಕು. ನಿಸಾರ್ ಅಹಮದ್ ಅಂದ್ರೆ ಗೊತ್ತಲ್ಲ ಸರ್, ex-MLA, ex-ಮಿನಿಸ್ಟರ್ ನಮ್ಮ ಕೋಲಾರ. ಯಾಕಂದ್ರೆ ಅವರು ಶಾಸಕರಿದ್ದಾಗ ಆಶ್ರಯ ಸಮಿತಿನಲ್ಲಿ ಮನೆಗಳು ಕೊಟ್ಟಿರೋದು, ಮನೆ ಆಗಲಿ ಸೈಟ್ ಆಗಲಿ ಆ ಟೈಮಲ್ಲಿ ಕೊಟ್ಟಿರೋದು ಬಿಟ್ರೆ, ಆವತ್ತಿಂದ ಇವತ್ತರೆಗೂ 92, 93, 94, 95 ಆ ಟೈಮಲ್ಲಿ ಕೊಟ್ಟಿರೋದು ಬಿಟ್ರೆ, ನಾವೆಲ್ಲ SLC ಅವಾಗ ಹುಡುಗರು. 95 ಅಂದರೆ ನಾವೆಲ್ಲ SLC. ಆ ಟೈಮಲ್ಲಿ ಅವರು ಮನೆಗಳು ಕೊಟ್ಟಿರೋದು ಬಿಟ್ರೆ ಆವತ್ತಿಂದ ಏನು ಕೋಲಾರಲ್ಲಿ ಕೊಟ್ಟಿಲ್ಲ. ಮೀಟಿಂಗ್ಸು ಆಗಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಮೀಟಿಂಗ್ ಅಲ್ವಾ, ಸಾಂಕೇತಿಕವಾಗಿ ನಾವು, ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು, AC ಅವರು, ತಹಸೀಲ್ದಾರ್ ಅವರು, ಆಮೇಲೆ ನಮ್ಮ ಫೈರೋಜ್ ಅವರು, ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು, ನಮ್ಮ ಕಮಿಷನರ್ ಕೂತ್ಕೊಂಡು ಏನು ಮಾಡಬೇಕು, ಏನೇನಿದೆ, ಇಷ್ಟು ದಿವಸ ಇದೆಲ್ಲ ಆಗಿಲ್ಲ ಅಂದರೆ ಏನಿದ್ರು ವಿಚಾರ ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಆಮೇಲೆ ಇವತ್ತು ನಾವು ತೀರ್ಮಾನ ಮಾಡಿರೋ ವಿಚಾರಗಳಲ್ಲಿ ಹೇಳ್ಬಿಡ್ತೀವಿ, ಏನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ಬಿಡ್ತೀವಿ. ಕೋಲಾರ ಕಸಬಾ ಸಂಗಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 5 ಎಕರೆ 17 ಗುಂಟೆ ಜಾಗ ಇತ್ತು. ನಮ್ಮ ನಗರಸಭೆ 5 ಎಕರೆ 17 ಗುಂಟೆ ಜಾಗ ಇತ್ತು. ಆ 5 ಎಕರೆ 17 ಗುಂಟೆನ ಏನು ಮಾಡಿದ್ದೀವಿ ನಾವು ಅಂದರೆ, 2 ಎಕರೆನ ಆ ಏರಿಯಾಗೆ ಹಾಸ್ಪಿಟಲ್ಗೋಸ್ಕರ ನಗರಸಭೆಯಿಂದ 2 ಎಕರೆನ ನಮ್ಮ ಆರೋಗ್ಯ ಇಲಾಖೆಗೆ ಕೊಟ್ಬಿಟ್ಟಿದ್ದೀವಿ. 2 ಎಕರೆನ ಆರೋಗ್ಯ ಇಲಾಖೆ ಕಟ್ಬಿಟ್ಟಿದ್ದೀವಿ. ಅದು ಇಷ್ಟಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಹಾಸ್ಪಿಟ್ಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಒಳ್ಳೆ ಕೆಲಸ. ಹಾಸ್ಪಿಟ್ಲ್ ಅಂದರೆ ಜನರಿಗೆ ಬೇಕಾಗಿರುವಂಥದ್ದು.
ಆಮೇಲೆ ಅದರಲ್ಲಿ 2 ಎಕರೆ ಹೋದ್ಮೇಲೆ ಇನ್ನು 3 ಎಕರೆ 17 ಗುಂಟೆ ಉಳಿತದೆ. 3 ಎಕರೆ 17 ಗುಂಟೆ ಉಳಿತದೆ. ಆ 3 ಎಕರೆ 17 ಗುಂಟೆನಲ್ಲಿ G+2 ಮನೆಗಳು ಕಟ್ಟಿ ಅಲ್ಲಿ ಆಲ್ರೆಡಿ 80 ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. 80 ಜನಕ್ಕೆ. ಆ 80 ಜನಕ್ಕೆ ಪ್ಲಾನ್ ಮಾಡಿದ್ದೀವಿ. 80 ಜನಕ್ಕೆ G+3 ಕಟ್ಟಿ ಬಿಲ್ಡಿಂಗ್ಸ್ ಕಟ್ಟೋದು. ಇನ್ನು ಜಾಗ ಉಳಿತದೆ ನಮಗೆ. 5 ಎಕರೆ 17 ಗುಂಟೆನಲ್ಲಿ 2 ಎಕರೆ ಹೋದ್ರೆ 3 ಎಕರೆ 17 ಗುಂಟೆ ಇರುತ್ತೆ. ಈ 88 ಮನೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 1.5 ಎಕರೆಯಲ್ಲಿ 1 ಎಕರೆನಲ್ಲಿ 88, ಇನ್ನ 2 ಎಕರೆ ಉಳಿತದೆ. ಈಗ ಈ ಒಂದು ಮೀಟಿಂಗ್ ಅಲ್ಲಿ ಅದನ್ನ ತೀರ್ಮಾನ ತಗೊಂಡಿದ್ವಿ. ಅವ್ರು ಮನೆಗಳು ಕಟ್ಕೊಡ್ಬೇಕು. ಉಳಿಕೆ ಜಾಗ ಏನಿರುತ್ತೋ ಇವಾಗ ಈ ಮೀಟಿಂಗ್ ಅಲ್ಲಿ ಪ್ರಪೋಸಲ್ ಮಾಡಿ ಕಳಿಸಿ ತಿರ್ಗಿ ಅದಕ್ಕೂ ಅಪ್ರೂವಲ್ ತಗೊಂಡು ಅಲ್ಲಿ ಮನೆಗಳು ಕೊಟ್ಟು ಮಿಕ್ಕಿ ಜನ ಕೊಡಬೇಕು ಅಂತಿದ್ದೀವಿ. ಆಮೇಲೆ ಟೋಟಲ್ ಇವಾಗ ನಾವು ಈ ಜಾಗದಲ್ಲಿ ಏನಾದ್ರು ಇಲ್ಲಿ ನಾವು ಮನೆಗಳು ಕಟ್ಟಿ ಇರೋದು 80. ಆಮೇಲೆ ಇನ್ನೊಂದು ಜಾಗದಲ್ಲಿ ಪ್ಲಾನ್ ಮಾಡಿದ್ವಿ. ಅವರು ಪ್ಲಾನ್ ಎತ್ಕೊಂಡು ಹೋದ್ರಲ್ಲ, ಓಕೆ, ಪ್ಲಾನ್ ಮಾಡಿದ್ವಿ ಇವಾಗ ತಿರ್ಗಾ ಅಲ್ಲಿ ಒಂದು 1000 ಮನೆ ಸಂಗಂಡಳ್ಳಿ ಹತ್ರನೇ 1000 ಮನೆ ಕಟ್ಟೋದಕ್ಕೆ ಒಂದು ಪ್ಲಾನ್ ಎಲ್ಲ ಮೊನ್ನೆ ಜಮೀರಣ್ಣ ಬಂದು ಕೇಳಿದ್ವಿ. ಓಕೆ ಅಂತ ಒಪ್ಕೊಂಡಿದ್ದಾರೆ. ಅದನ್ನು ಮಾಡ್ತೀವಿ. ನಮ್ಮ ಹತ್ರ 3600 ಅಪ್ಲಿಕೇಶನ್ ಇದೆ. ಅದರಲ್ಲಿ 600-700 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದಾವೆ. ಒಂದು 3000 ಅಪ್ಲಿಕೇಶನ್ಸ್ ನಮ್ಮ ಹತ್ರ ಸಿಗುತ್ತೆ. 3000, 3400, 500 ಸಿಗುತ್ತೆ ಟೋಟಲ್ ಆಗಿ. ಆ 3500 ಜನದಲ್ಲಿ ಮಿನಿಮಮ್ ಅಂದ್ರೆ 70-80% ನಾವು ಇನ್ನೊಂದು 2-2.5 ವರ್ಷದಲ್ಲಿ ಕೊಡಬೇಕು ಅನ್ನೋದು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೀವಿ. ಅದನ್ನು ರೀಚ್ ಆಗಬೇಕು ಅಂತ ಆಸೆ ಇದೆ ನನಗೆ. ಆಮೇಲೆ ಇವತ್ತಾಗಿರೋ ತೀರ್ಮಾನ ಇದು ಯಾವುದು, ಒಂದು 88 70 ಕೋಟಿಗೆ ಅಲ್ಲಿ 84 ಅವ್ರಿಗೆ ಮನೆಗಳು ಕಟ್ಕೊಡೋದು, ಉಳಿಕೆ ಜಾಗದಲ್ಲಿ ಪ್ರಪೋಸಲ್ ಕೊಟ್ಟು ಅದಕ್ಕೂ ಅಪ್ರೂವಲ್ ತಗೊಂಡು ಮನೆಗಳು ಕೊಡೋದು ಅಂತ ಒಂದು. ಎರಡನೇದು ನಮ್ಮ ಜಾಗಗಳು ಎಷ್ಟಿದೆ ಅನ್ನೋದನ್ನ ನಾವು ಇದು ಮಾಡ್ಕೊಂಡಿದ್ದೀವಿ. ಬೇಕು ನೀವು ಕೊಡಿ ಅಂದರೆ ಕಾಪಿ ಕೊಡ್ತೀನಿ. ಕಾಪಿದು ಕೋಲಾರ ಕಸಬಾ ಸುಲ್ತಾನ್ ಪಿಪ್ಸಂದ್ರ ಸರ್ವೆ ನಂಬರ್ 40/1 ನಮ್ಮದು 6 ಗುಂಟೆ ಇದೆ. ಸರ್ವೆ ನಂಬರ್ 40/2 1 ಎಕರೆ 17 ಗುಂಟೆ ಇದೆ. ಸರ್ವೆ ನಂಬರು 40/3 33 ಗುಂಟೆ ಇದೆ. ಸರ್ವೆ ನಂಬರ್ 40/4 16 ಗುಂಟೆ ಇದೆ. ಸರ್ವೆ ನಂಬರ್ 40/5 21 ಗುಂಟೆ ಇದೆ. ಸರ್ವೆ ನಂಬರ್ 40/6 35 ಗುಂಟೆ ಇದೆ. ಇದೆಲ್ಲ ಕ್ರಯವಾಗಿ ತಗೊಂಡಿರೋ ಪ್ರಾಪರ್ಟಿ. ನಗರಸಭೆ ಕ್ರಯ ಪರ್ಚೇಸ್ ಮಾಡಿರೋ ಪ್ರಾಪರ್ಟೀಸ್ ಇದೆಲ್ಲ ಇದೆ.